ನಕಲಿ ವೈದ್ಯನ ಇಂಜೆಕ್ಷನ್ಗೆ 9ನೇ ತರಗತಿಯ ಬಾಲಕಿ ಬಲಿ. ಮಸ್ಕಿ ತಾಲೂಕಿನ ಅಮಿನಗಡ ಗ್ರಾಮದಲ್ಲಿ ಎಡವಟ್ಟಾಗಿದೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಮಿನಗಡ ಗ್ರಾಮ. ಈ ಅಮಿನಗಡ ಗ್ರಾಮದ ಬಿಂದು ಎಂಬ 15 ವರ್ಷದ ಬಾಲಕಿ ಮೃತಪಟ್ಟಿದ್ದಾಳೆ. ಖಾಸಗಿ ವೈದ್ಯನ ಇಂಜೆಕ್ಷನ್ಗೆ 9ನೇ ಕ್ಲಾಸ್ ವಿದ್ಯಾರ್ಥಿನಿ ಬಲಿಯಾಗಿದ್ದಾಳೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು. ಅಮಿನಗಡ ಗ್ರಾಮದ 15 ವರ್ಷದ ಬಾಲಕಿ ಬಿಂದು ಮೃತಪಟ್ಟಂತಹ ದುರ್ದೈವಿ. ಜ್ವರದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಪೋಷಕರು ಕರ್ಕೊಂಡು ಹೋಗಿರ್ತಾರೆ. ಆದರೆ ಬಾಲಕಿ ಬಿಂದುಗೆ ಇಂಜೆಕ್ಷನ್ ಮಾಡಿದ್ದು ನಕಲಿ ವೈದ್ಯ. ಅದರ ಪರಿಣಾಮ ಇಂಜೆಕ್ಷನ್ ರಿಯಾಕ್ಷನ್ ಆಗಿ ಬಾಲಕಿ ಬಿಂದು ಸಾವನ್ನಪ್ಪಿದ್ದಾಳೆ. ಬಾಲಕಿಯ ಸಾವಿನ ಸುದ್ದಿ ಕೇಳಿ ವೈದ್ಯ ಪರಾರಿಯಾಗಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ನಕಲಿ ಡಾಕ್ಟರ್ಸ್ಗಳು ಹೆಚ್ಚಾಗಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಮತ್ತೊಂದು ಬೇಕಾಗಿಲ್ಲ ಅನ್ನುವಂಥದ್ದು ನಾವು ಕಾಣಬಹುದಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಈ ಪ್ರಕರಣಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗತ್ತೆ. ಮಸ್ಕಿ ತಾಲೂಕಿನ ಅಮಿನಗಡ ಗ್ರಾಮದಲ್ಲಿ ನಡೆದಿರುವಂಥ ಎಡವಟ್ಟಿಗೆ ಇಲ್ಲಿ ಹೊಣೆ ಯಾರು? ಇಡೀ ಕುಟುಂಬ ಆಕ್ರಂದನಗೈತಾ ಇದೆ ತಮ್ಮ ಮುದ್ದು ಮಗುವನ್ನ ಕಳ್ಕೊಂಡು. ಖಾಸಗಿ RMP ವೈದ್ಯರ ನಿರ್ಲಕ್ಷ್ಯದಿಂದ ನೀಡಿದಂಥ ತಪ್ಪು ಇಂಜೆಕ್ಷನ್ನಿಂದಾಗಿ ವಿದ್ಯಾರ್ಥಿನಿ ಪ್ರಾಣ ಕಳ್ಕೊಂಡಿರುವಂಥ ಘಟನೆ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಅಮಿನಗಡ ಗ್ರಾಮದಲ್ಲಿ ನಡೆದಿದೆ. ಹುಲಿಗೆಪ್ಪ ಅವರ ಪುತ್ರಿ ಸಿಂಧು ಎಂಬ ಹೆಣ್ಣು ಮಗು 15 ವರ್ಷದ ಬಾಲಕಿ ಮೃತಪಟ್ಟಂಥ ದುರ್ದೈವಿ. ಅದೇ ಗ್ರಾಮದ ವೈದ್ಯ ಉತ್ತಮ್ ಕುಮಾರ್ ವಿರುದ್ಧ ತಪ್ಪಾದ ಇಂಜೆಕ್ಷನ್ ಕೊಟ್ಟ ಆರೋಪ ಇದೀಗ ಕೇಳಿಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.